हर साल की तरह इस साल भी मदर टेरेसा फैंस एसोसिएशन की ओर से बीदर शहर के अंबेडकर सर्कल में मदर टेरेसा की जयंती मनाई गई। ये कार्यक्रम फैंस एसोसिएशन की अध्यक्ष रोजा सिस्टर के नेतृत्व में आयोजित किया गया। इस मौके पर बीदर उत्तर विधानसभा क्षेत्र के विधायक और पूर्व मंत्री रहीम खान ने केक काटकर मदर टेरेसा को श्रद्धांजलि अर्पित की। कार्यक्रम में संजू संतपुर, डेविड एकलार, जगन्नाथ कोठा, मोजेस निर्नाकर और सुभाष मिर्जापुर समेत कई लोग मौजूद रहे। इस अवसर पर रोजा सिस्टर और अनिल निडोदा ने मीडिया से बातचीत करते हुए मदर टेरेसा की मानवता के लिए की गई सेवाओं को याद किया। उन्होंने कहा कि मदर टेरेसा ने गरीबों, बेसहारा और ज़रूरतमंद लोगों की मदद के लिए अपना जीवन समर्पित किया। मदर टेरेसा की मानव सेवा को याद करते हुए उनकी जयंती श्रद्धा और सम्मान के साथ मनाई गई। ತೆರಿಸಾ ಬರ್ತ್ಡೇಯನ್ನು ನಾವು ಸುಮಾರು 20 ವರ್ಷದಿಂದ ಮಾಡುತ್ತಾ ಬಂದಿದ್ದೇವೆ। ದೇವರು ಇವರೆಲ್ಲರನ್ನು ಆಶೀರ್ವಾದ ಮಾಡಲಿ। ಯಾಕಂದ್ರೆ ಮದರ್ ತೆರಿಸಾ ಒಂದು ಸಂತ ಪದವಿಯನ್ನು ಪಡೆದುಕೊಂಡಿದ್ದಾರೆ। ಅದೇ ಪ್ರಕಾರ ನಾವೆಲ್ಲರೂ ನರ್ಸಸ್ಗಳು ಮತ್ತು ಜನರು ಎಲ್ಲರೂ ಮದರ್ ತೆರಿಸಾ ಹಾಗೆ ಸೇವೆಯನ್ನು ಮಾಡಿ ರೋಗಿಗಳಿಗೆ ಆರೈಕೆಯನ್ನು ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ। ಯಾಕಂದ್ರೆ ದೇವರ ಸೇವೆ ರೋಗಿಯ ಸೇವೆ ಆಗಿದೆ, ರೋಗಿಯ ಸೇವೆ ದೇವರ ಸೇವೆ ಆಗಿದೆ। ಅದಕ್ಕೋಸ್ಕರ ನಾವು ಸುಮಾರು 20 ವರ್ಷದಿಂದ ಈ ಮದರ್ ತೆರಿಸಾ ಬರ್ತ್ಡೇಯನ್ನು ಮಾಡುತ್ತಾ ಬಂದಿದ್ದೇವೆ। ಈ ವರ್ಷ ಕೂಡ ನಾವು ಮಾಡುತ್ತಿದ್ದೇವೆ। ಮಾನ್ಯ ರಹೀಮ್ ಖಾನ್ ಸರ್ ಅವರು ಕೂಡ ನಮ್ಮನ್ನು ಆಹ್ವಾನಿಸಿ ನಾವು ಅವರನ್ನು ಕೂಡ ಸನ್ಮಾನ ಮಾಡಿದ್ದೇವೆ। ತಮ್ಮೆಲ್ಲರಿಗೂ ಕೂಡ ನಾವು ಮದರ್ ತೆರಿಸಾ ಬರ್ತ್ಡೇಗೆ ಆಹ್ವಾನಿಸುತ್ತೇವೆ। ಥ್ಯಾಂಕ್ ಯು, ಧನ್ಯವಾದಗಳು। ನಾನು ರೋಜಾ ಎಚ್ ಪ್ರಿಮ್ಸ್ ಆಸ್ಪತ್ರೆಯಿಂದ ಅವರದ ಆಸ್ಪತ್ರೆಗೆ ವರ್ಗಾವಣೆಯಾಗಿ ಹೋಗಿದ್ದೇನೆ। ಆದರೂ ಕೂಡ ಮದರ್ ತೆರಿಸಾ ಬರ್ತ್ಡೇ ನಾವು ಬಿಡಲಿಲ್ಲ। ಈ ವರ್ಷ ಪ್ರತಿ ವರ್ಷ ಹೀಗೆ ಮಾಡುತ್ತಿದ್ದೇವೆ। ನಮ್ಮ ಜೊತೆ ಜಗನ್ನಾಥ್ ಕೋಟೆ ಅವರಿದ್ದಾರೆ, ಮತ್ತೆ ನಮ್ಮ ಮೋಜಸ್ ನಿರಂಕಾರ ಇದ್ದಾರೆ, ಮತ್ತೆ ನಮ್ಮ ಸೋದರರೆಲ್ಲರೂ ಇದ್ದಾರೆ, ಡೇವಿಡ್ ಡ್ಯಾನಿಯಲ್ ಅವರಿದ್ದಾರೆ, ಕಾಶನಾಥ್ ಬ್ರದರ್ ಅವರಿದ್ದಾರೆ। ಮದರ್ ತೆರಿಸಾ ಬಳಗದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ। ಥ್ಯಾಂಕ್ ಯು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ। ಇಂದಿನ ದಿನ ನಮ್ದು ಮದರ್ ತೆರಿಸಾ ಅವ್ರದ್ದು ಹುಟ್ಟಿನ ಹಬ್ಬ ನಾವು ಹೆಮ್ಮೆಯ ದಿನ ಆಗಿ ನಾವು ಆಚರಿಸುತ್ತೇವೆ। ಯಾಕಂದ್ರೆ ಇವರು ಭಾರತಕ್ಕೆ ಬಂದು ಅನೇಕ ಬಡ ರೋಗಿಗಳನ್ನು ಸೇವೆಗಳನ್ನು ಮಾಡಿ ಕುಂಟರನ್ನು ಅನೇಕ ಅನಾಥ ಆಶ್ರಮಗಳನ್ನು ತೆಗೆದು ಈ ನಮ್ಮ ಭಾರತ ರತ್ನ ಪಡೆದಂತ ನಮ್ಮ ಮದರ್ ತೆರಿಸಾ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ। ಯಾಕಂದ್ರ ಇಲ್ಲಿ ರೋಗಿಗಳನ್ನು ಮುಟ್ಟಬೇಕಾದರೆ ಅನೇಕ ರೀತಿಯಿಂದ ಒಂದು ವಿಚಿತ್ರವಾದ ಮನಸ್ಸಿನಿಂದ ನೋಡ್ತಿದ್ರು। ಅವ್ರ ಕೈ ಹಚ್ಚಿ ಸ್ವಂತಾಗಿ ತೊಳೆದು ಸ್ವಂತಾಗಿ ಟ್ರೀಟ್ಮೆಂಟ್ ಕೊಟ್ಟು ಇವತ್ತು ಎಲ್ಲ ಒಂದು ಸೇವೆ ಮಾಡುವಂತ ಸ್ಟಾಫ್ಗಾಗ್ಲಿ, ಅನೇಕ ಡಾಕ್ಟರ್ಸ್ಗಾಗಲಿ, ಅನೇಕ ರೀತಿಯಿಂದ ಸ್ಟಾಫ್ ನರ್ಸ್ಗಳಿಗಾಗಲಿ ಎಲ್ಲರಿಗೆ ಒಂದು ಮಾದರಿಯಾಗಿದ್ದಾರೆ। ಅವ್ರ ಸೇವೆ ಅಂದ್ರ ಮನೋಭಾವನೆ ಸೇವೆ, ಒಳ್ಳೆ ಸೇವೆ। ನಮ್ಮ ಭಾರತಕ್ಕೆ ಬಂದು ಒಂದು ಭಾರತ ರತ್ನ ಪಡಿಬೇಕಾದ್ರ ನಮ್ಮ ಜನರ ಮಧ್ಯದಲ್ಲಿ ಯಾವ ಭೇದ ಭಾವ ಇಲ್ಲದೆ, ಯಾವ ಜಾತಿ ಇಲ್ಲದೆ, ಯಾವ ಒಂದು ಜನಕ್ಕೆ ನೋಡಲ್ದಾಗೆ ಪ್ರತಿ ಒಂದು ಜನಾಂಗದಲ್ಲಿ ಪ್ರತಿ ಒಂದು ಜಾತಿ ಮತ ಇಲ್ಲದೆ ಪ್ರತಿ ಒಂದು ಸೇವೆಗಳನ್ನು ಸಲ್ಲಿಸಿದಂತ ಮದರ್ ತೆರಿಸಾ ಅವರಿಗೆ ನಾವು ಇನ್ನೊಂದು ಮಾತಿಗೆ ಹೇಳ್ತೇವೆ, ದಯಮಾಡಿ ಗೌರ್ಮೆಂಟ್ ಲಿಂದ ಮದರ್ ತೆರಿಸಾ ಅವರದು ಹುಟ್ಟಿನ ಹಬ್ಬವನ್ನು ಆಚರಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ। ಯಾಕಂದ್ರೆ ಅವ್ರು ಮಾಡಿದ ತ್ಯಾಗ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಇವತ್ತು ಇಡೀ ಜಗತ್ತೇ ನೋಡ್ತಲಿದೆ ಅವ್ರ ತ್ಯಾಗಕ್ಕಾಗಿ। ಹಾಗೆ ನಾವು ಇಲ್ಲಿ ಸಿಸ್ಟರ್ ಆದ ರೋಜಮ್ಮ ಸಿಸ್ಟರು ಹಾಗೂ ಜಗನ್ನಾಥ್ ಕೌಟ ಅವ್ರಕ್ಕಿಂತ ಮೊದಲಾದ ನಮ್ಮ ಸೈಮನ್ ಅವರು ಚಿಲ್ಲರ್ಗಿ ಇದ್ದಿದ್ದರು, ಅವ್ರು ನಡೆಸ್ಕೊಂಡು ಹೋಗ್ತಿದ್ದರು। ಆದರೆ ಅವ್ರು ದಿವಂಗತ ಆಗಿದ ಕಾರಣಕ್ಕಾಗಿ ನಮ್ಮ ಜಗನ್ನಾಥ್ ಹಾಗೂ ನಮ್ಮ ಸಿಸ್ಟರ್ ಅವರು ನೋಡ್ಕೊಂಡು ಹೋಗ್ತಲಿದ್ದಾರೆ। ಅವರಿಗೆ ನಾವು ಕೂಡ ಧನ್ಯವಾದ ತಿಳಿಸ್ತೇವೆ। ಇನ್ನು ಹೆಚ್ಚೆಚ್ಚಾಗಿ ನಾವು ಮದರ್ ತೆರಿಸಾ ಒಂದು ಹುಟ್ಟಿನ ಹಬ್ಬವನ್ನು ಹೆಚ್ಚೆಚ್ಚಾಗಿ ಆಚರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ। ಅವ್ರ ಮನೋಭಾವನೆಯನ್ನು ಎಲ್ಲರೂ ತ್ಯಾಗ ಭಾವನೆಯನ್ನು ನೋಡಿ ನೀವೆಲ್ಲರೂ ಅವರಿಂದ ಕಲಿತುಕೊಂಡು ಅವರಂತೆ ನೀವು ನಡೆದುಕೊಂಡು ಪ್ರತಿಯೊಬ್ಬರು ಬಾಳ್ಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ। ನನ್ನ ಹೆಸರು ಅನಿಲ್ ನಿಡೋದ, ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತೇನೆ।